ಮನುಷ್ಯನ್ಯಾಗ ಫಸ್ಟ್ ಫಿಕ್ಸ್ ಆಗಬೇಕು. ಇವತ್ತು ನಾವು ಓದಬೇಕು, ಓದೋನ್ನು ಸ್ಟಾರ್ಟ್ ಮಾಡ್ತೀವಿ. ಒಂದು 5 ನಿಮಿಷ ಓದೋದ್ರಿ. 5 ನಿಮಿಷ ಓದಿದ್ಮೇಲೆ ಬ್ಯಾಸ್ರ ಅನ್ಸಕೈತು, ಸ್ವಲ್ಪ ಸ್ಟಾಪ್ ಮಾಡಿರಿ. ಬ್ಯಾಸ್ರ ಅನ್ಸಕೈತು, ಸ್ವಲ್ಪ ಸ್ಟಾಪ್ ಮಾಡಿರಿ. 5 ನಿಮಿಷ ಓದಿದ್ಮೇಲೆ ಸ್ಟಾಪ್ ಮಾಡಿರಿ. ಆಮೇಲೆ ಮತ್ತೆ ಸ್ವಲ್ಪ ರೆಸ್ಟ್ ಅಂದರೆ 1 ನಿಮಿಷ 2 ನಿಮಿಷ ರೆಸ್ಟ್ ಮಾಡಿಕೊಂಡು ಮತ್ತೆ ಓದಾಕತ್ರಿ. ಮತ್ತೆ 5 ನಿಮಿಷ ಓದ್ರಿ. ಮತ್ತು ಸ್ವಲ್ಪ ಬ್ಯಾಸ್ರ ಅನ್ಸಕೈತು, ಸ್ಟಾಪ್ ಮಾಡಿರಿ. ಸ್ಟಾಪ್ ಮಾಡಿ ಮತ್ತೆ 5 ನಿಮಿಷ ಓದ್ರಿ. ಟೋಟಲ್ ಏನಪ್ಪ ಅಂದ್ರೆ 15 ನಿಮಿಷ ಓದ್ದಂಗೆ ಆತು. ನೀವು 15 ನಿಮಿಷ ನಾ ಏನು ಓದ್ನಿ ನೆನಪು ಮಾಡ್ಕೊರಿ. ಮಾಡಿಕೊಂಡು ಮತ್ತೆ ನಾವು ಓದಬೇಕು, ತಲೆಯಾಗ ಆಗಿರ್ಬೇಕು ಫಸ್ಟ್. ಮತ್ತೆ ನಾವು ಓದಬೇಕು, ಮತ್ತೆ ಅರ್ಧ ತಾಸು ಓದ್ರಿ. ಅರ್ಧ ತಾಸು ಓದ್ರಿ. ಈ ರೀತಿ ನಾವು ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡೋ ಪದ್ಧತಿದು ಮೊನ್ನೆದು ಮೈಂಡ್ ಇರ್ಬೇಕು ರೀ ಫಿಕ್ಸ್. ನಾವು ಓದಬೇಕು ಓದಬೇಕು ಓದಬೇಕು, ಮೈಂಡ್ ಫಿಕ್ಸ್ ಇರಬೇಕು. ನಮ್ಮ ವೈರಿಯನ್ನು ಅವಾಯ್ಡ್ ಮಾಡ್ಬೇಕು. ನಮ್ಮ ವೈರಿ ಯಾರನ್ನೋದು ಹೇಳಿನ ನಿಮಗೆ. ವೈರಿಯನ್ನು ಅವಾಯ್ಡ್ ಮಾಡಬೇಕು. ನಾವು ಓದಬೇಕು, ಸಿಲೆಕ್ಷನ್ ಆಗಬೇಕು, ಓದಬೇಕು, ಸಿಲೆಕ್ಷನ್ ಆಗಬೇಕು. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಪ್ಪ ಅಂದ್ರೆ, ಹಂಗಾದ್ರೆ ನಾವು ಓದಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಟೈಮ್ ಟೇಬಲ್ ಹಾಕೋಬೇಕು ರೀ. 3ನೇ ಪಾಯಿಂಟ್ ಟೈಮ್ ಟೇಬಲ್ ಹಾಕೋಬೇಕು. ನಾವು ಮೊದಲು ಫಿಕ್ಸ್ ಆಗ್ಬೇಕು ರೀ. ನಮ್ಮ ಮೈಂಡ್ ಫಿಕ್ಸ್ ಆಗ್ಬೇಕು. ಟೈಮ್ ಟೇಬಲ್, ನಂಗೆ ಕ್ಲಾಸ್ 8 ಗಂಟೆಯಿಂದ ಎಷ್ಟು ಗಂಟೆ ತನಕ ಕ್ಲಾಸ್ ಅದಾವು, ಆಮೇಲೆ ನನಗೆ ಟೈಮ್ ಯಾವಾಗ ಫ್ರೀ ಸಿಗ್ತದೆ, ನಿಮ್ಮ ಟೈಮ್ ಟೇಬಲ್ ನೀವು ಹಾಕೋದ್ರಿ. ಟೈಮ್ ಟೇಬಲ್ ನೀವು ದಿನಕ್ಕೆ 2 ತಾಸು ಓದಬೇಕು, 4 ತಾಸು ಓದಬೇಕು, 8 ತಾಸು ಓದಬೇಕು ಅನ್ನೋದನ್ನು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋಬೇಕು. ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡ್ರೆ ನಾವು ಓದಬೇಕು ಅನ್ನೋಕ್ಕತ್ತೈತೆ ರೀ. ಸರ್ ನಾ ಎಷ್ಟು ಓದ್ತೀನಿ ರೀ, ಓದಿದ್ದು ಒಟ್ಟು ನಂಗೆ ನೆನಪು ಉಳಿಯಂಗಿಲ್ಲ ರೀ. ನಾವು ಓದ್ತೀನಿ ರೀ, ಓದಿದ್ದು ನೆನಪು ಉಳಿಯಂಗಿಲ್ಲ. ನಾವು 1 ತಾಸು ಓದ್ತೀನಿ ರೀ, 4 ತಾಸು ಓದ್ತೀನಿ ರೀ, ಎಷ್ಟು ಓದಬೇಕು ಸಿಲೆಕ್ಷನ್ ಆಗ್ಬೇಕಂತನೂ ಆದರೂ ನನಗೆ ನೆನಪು ಉಳಿತಾ ಇಲ್ಲ. ಅದಕ್ಕೆ ಏನು ಮಾಡೋದು ಸರ್? ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ನೀವು ಓದುವಾಗ ಬರ್ಕೋತ ಹೋಗ್ಬೇಕು ರೀ. ಓದುವಾಗ ಬರ್ಕೋತ ಹೋಗ್ಬೇಕು. ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನೀವು ಬರ್ಕೋತ ಹೋಗ್ಬೇಕು. ನೀವು ಆ ರೀತಿ ಬರ್ಕೋತ ಹೋದ್ರಿ ಅಂದ್ರೆ ನೆನಪು ಉಳಿತದೆ. ನೆನಪಿಟ್ಕೋರಿ. ಓದುವಾಗ ನಮ್ಮ ಬ್ರೈನ್ ಎಲ್ಲ ರೀತಿ ವಿಚಾರ ಮಾಡ್ತಿರ್ತದೆ ರೀ. ಬರೀ ಕಣ್ಣಲ್ಲೇ ಓದ್ತಿರ್ತೀವಿ, ಬಾಯಿಲೆ ತುಟಿ ಬಡಿತಿರ್ತೀವಿ, ಕೈಲೇ ಬರಿತಿರ್ತೀವಿ. ನಮ್ಮ ಬ್ರೈನ್ ಎಲ್ಲ ವರ್ಕ್ ಮಾಡ್ತಿರ್ತದೆ ರೀ. ನೀ ಏನು ಮಾಡತ್ತದ ಎಲ್ಲ ರೆಕಾರ್ಡ್ ಮಾಡ್ತಿರ್ತೈತೆ ಅದು. ಅದ್ರ ಜೊತೆ ಏನಂದ್ರೆ ಪಾಯಿಂಟ್ ಮಾಡ್ತಾ ಹೋಗ್ಬೇಕು. ಪಾಯಿಂಟ್ ಮಾಡ್ತಾ ಹೋದ್ರಿಪ್ಪ ಅಂದ್ರೆ ನಿಮ್ಗೆ ನೆನಪು ಉಳಿತದೆ. ಆಮೇಲೆ ಹಿಂದಾಗಡೆ ಒಂದು ಈಜಿ ಚಾಪ್ಟರ್ ಫಸ್ಟಿಗೆ ಹೇಳಿ. ಈಜಿ ಚಾಪ್ಟರ್ ಹಿಡಿದ್ರಿ ಯಾವಾಗಿದ್ರು. ಈಜಿ ಚಾಪ್ಟರ್ ಓದ್ತೀರಿ, ಓದಿದ ಮೇಲೆ ನಿಮಗೆ ತಿಳಿತು ಈ ಪಾಠದ ಮೇಲೆ ಏನು ಕ್ವಶನ್ ಬಿದ್ದರೂ ನಾ ಬಿಡಿಸ್ತೇನಪ್ಪ. ಇದ್ರ ಮೇಲೆ ಬೇಕಾದ ಕೇಳಿದ್ರೆ ನಾ ಬಿಡಿಸ್ತೀನಿ. ನಾವು ಶಬಾಸ್ಗಿರಿ ನಾವು ಮಾಡ್ಕೋದ್ರಿ. ಇದ್ರ ಮೇಲೆ ಏನು ಬಿದ್ದರೂ ನಾ ಪಾಸ್ ಹಾಕೋನು ಅನ್ನೋದು ಫಸ್ಟ್ನೇದು. 2ನೇ ಸ್ವಲ್ಪ ಏನು ಮಾಡಿದ್ರು ಟಫ್ ಪಾಠ ತಗೋದ್ರಿ. ಅದನ್ನು ಓದೋದು. ಅವಾಗ ಅದು ಸ್ವಲ್ಪ ವಜ್ಜೆ ಅನ್ನಿಸ್ತದೆ. 1ನೇದು ಓದಿದ್ದು ನಿಮ್ಗೆ ಖುಷಿ ಇರ್ತದೆ, ಗೊತ್ತಿರಲಿ. ನಾ ಹಾಕೋನು ಸಿಲೆಕ್ಷನ್ ಹಾಕೋನು ಅನ್ನೋದು ಖುಷಿ ಇರ್ತದೆ ಫಸ್ಟ್ನೇದು. 2ನೇದು ಮತ್ತೆ ವಜ್ಜೆ ಅನ್ನಿಸ್ತದೆ. ಮತ್ತು ಮೀಡಿಯಮ್ ಇದ್ದು ತಗೋದು, ಮತ್ತು ಈಜಿ ಇದು ತಗೋದು. ಹಿಂಗೆ ಮೆಥಡ್ ತೊಗೋಬೇಕು ರೀ ಓದಬೇಕಾದ್ರೆ. ಹಂಗೆ ಇಟ್ಕೊಂಡು ಮಾಡಿರಪ್ಪ ಅಂದ್ರೆ 100ಕ್ಕೆ 100 ನೀವೆಲ್ಲರೂ ಸಕ್ಸಸ್ ಹಾಕಿರಿ. ತಲೆಯಾಗಿ ಇಟ್ಕೋರಿ. ಇವು 5 ಭಾಳ ಇಂಪಾರ್ಟೆಂಟ. ಈಗ ನಿಮ್ದು ಏನಪ್ಪ ಅಂದ್ರೆ ಓದುವಂಥ ವಯಸ್ಸು, ಸಿಲೆಕ್ಷನ್ ಆಗುವಂಥ ವಯಸ್ಸು. ಆಮೇಲೆ ನೀವು ಗುರಿಯನ್ನು ಇಟ್ಕೊಂಡು ಬಂದರಿ. ಎಲ್ಲರೂ ಸಿಲೆಕ್ಷನ್ ಆಗ್ಬೇಕಂತೇಳಿ ಕನಸು ಕಾಣತ್ತರಿ. ಸಿಲೆಕ್ಷನ್ ಆಗಲೇಬೇಕು. ನಿಮ್ಗೆ ತಂದು ಕೇಕ್ ಕಟ್ ಮಾಡಲೇಬೇಕು. ಫ್ರೆಂಡ್ಸ್ ಎಲ್ಲ ಬಂದು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಸಂದರ್ಭ ಬಂದರೆ ನಿಮ್ಮ ಕಟ್ಔಟನ್ನು ಊರಾಗ ನಿಮ್ಮ ಫೋಟೋ ಬ್ಯಾನರ್ ಮಾಡಿ ಹಾಕಬೇಕು. ಅದು ತಲೆಯಾಗ ಮೈಂಡ್ ಫಿಕ್ಸ್ ಇರಬೇಕು. ಮತ್ತು ಇನ್ನೊಂದು ಹೇಳ್ತೇನೆ, ಯಾರು ಒತ್ತಾಯಕ್ಕೆ ಅದು ನಾವು ಓದ್ತೀನಂದ್ರೆ ಆಗೋದಿಲ್ಲ. ಶಿಕ್ಷಕರು ಒತ್ತಾಯಕ್ಕೂ ಆಗೋದಿಲ್ಲ, ಆಮೇಲೆ ಟೀಚರ್ಸ್ ಒತ್ತಾಯಕ್ಕೂ ಆಗೋದಿಲ್ಲ. ನಿಮ್ಮ ಮನಸ್ಸಿದ್ರೆ ಮಾತ್ರ ಸಾಧ್ಯ. ನೋಡಿರಿ, ನಿಮಗೆ ಬೇರೆದವ್ರು ಯಾರು ಏನೂ ಅಲ್ಲ. ನಾ ಕಾಯಂ ಹೇಳ್ತೀನಿ ರೀ, ನಿಮ್ಮ ಹಣೆ ಬರ ಬರ್ಕೋರು ಯಾರಂದ್ರೆ ನೀವೇ ರೀ. ನಿಮ್ಮ ಹಣೆ ಬರ ಬರ್ಕೋದು ನೀವೇ ರೀ. ಬೇರೆದವ್ರು ನಿಮ್ಮ ಹಣೆ ಬರ ಬರೆಯೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭವಿಷ್ಯ ಯಾರ ಕೈ ಆಗೈತೆ ಅಂದ್ರೆ ನಿಮ್ಮ ಕೈ ಆಗೈತಿ. ಇದು ತಲೆಯಾಗ ಫಿಕ್ಸ್ ಇರಬೇಕು. ಹಂಗಿದ್ದಾಗ ಮಾತ್ರ ನಾವು ಸಕ್ಸಸ್ ಆಕೀವಿ ಜೀವನದಾಗ. ಗೊತ್ತಾಗದ್ರಿ ಎಲ್ಲರಿಗೂ?